ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಷ್ವೇದವಾನ್ ಸರ್ವದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರಃ. ಅಣುಭಾಷ್ಯದ 3ನೇ ಅಧ್ಯಾಯ 3ನೇ ಪಾದದ 2ನೇ ಅಧ್ಯಾಯದ ಸೂತ್ರಗಳ ವ್ಯಾಖ್ಯಾನವನ್ನು ನಾವು ನೋಡ್ತಾ ಇದ್ದೇವೆ. 44ನೇ ಗದ್ಯ ಭಾಗ ಅದನ್ನು ನೋಡ್ತಾ ಇದ್ದೀವಿ. ಅದನ್ನು ಇನ್ನೂ ಸಮಾಪ್ತವಾಗಿಲ್ಲ. ಪರಮಾತ್ಮ ಸರ್ವ ದೇಶಗಳಲ್ಲಿಯೂ ಸರ್ವಕಾಲಗಳಲ್ಲಿಯೂ ಇದ್ದಾನೆ. ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಇರುವ ರೂಪಗಳು ಪರಮಾತ್ಮನ ರೂಪಗಳು ಅಭಿನ್ನ ಅಂತ ಆಗಿಬಿಟ್ರೆ ಅಭೇದ, ಅವನಿಗೆ ಅಭೇದ, ಆ ಎಲ್ಲ ರೂಪಗಳಿಗೂ ಅವನ ಎಲ್ಲ ರೂಪಗಳಿಗೂ ಅಭೇದ ಇದೆ ಅನ್ನೋದನ್ನು ಒಪ್ಪೋಣ. ಆದರೆ ಅವನು ಎಲ್ಲ ಅಂಗಾಂಗಗಳು ಎಲ್ಲ ಕಡೆ ಇವೆ ಅಂತ ಆಗಬೇಕಾಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಆಕಾಶ ಎಲ್ಲ ಕಡೆ ಇದೆ, ಹೌದು. ಆಕಾಶದ ಎಲ್ಲ ಭಾಗಗಳು ಎಲ್ಲ ಕಡೆ ಏನಿಲ್ಲ. ಆಕಾಶದ ಪೂರ್ವ ಅನ್ನೋ ಭಾಗ ಪಶ್ಚಿಮದಲ್ಲಿಲ್ಲ, ಪಶ್ಚಿಮ ಅನ್ನುವುದು ಉತ್ತರ ಪೂರ್ವಗಳಲ್ಲಿಲ್ಲ. ಹಾಗೆ ಸರ್ವದೇಶ ಕಾಲಗಳಲ್ಲಿರುವ ಪರಮಾತ್ಮನ ರೂಪಗಳು ಅಭಿನ್ನ. ಆದರೆ ಎಲ್ಲೋ ಒಂದು ಕಡೆ ಕಾಲಿದೆ, ಮತ್ತೊಂದು ಕಡೆ ಕೈ ಇದೆ. ಕೈಕಾಲುಗಳಿರುವಂತಹ ಭಗವಂತನ ಅಖಂಡ ರೂಪ ಎಲ್ಲ ಕಡೆ ಇದೆ ಅಂತ ಆಗ್ಲಿಲ್ಲ. ಒಂದ್ ಕಡೆ ಕಾಲಿದೆ, ಒಂದ್ ಕಡೆ ಕೈ ಇದೆ ಅಂತ ಆಗಬೇಕಾಗಿತ್ತು. ವ್ಯೋಮದಂತೆ ಪಾದಾದಿ ಏಕದೇಶೇನೈವ. ಒಂದ್ ಕಡೆ ಪಾದ ಎಂಬುದು ಏಕದೇಶ ಒಂದ್ ಕಡೆ ಇದೆ, ಹಸ್ತವೆಂಬ ಏಕದೇಶ ಒಂದ್ ಕಡೆ, ಮತ್ತೆ ಅವನ ಶಿರಸ್ಸು ಒಂದ್ ಕಡೆ ಇದೆ ಅಂತ ಆಗಬೇಕಾದಿತ್ತು ಅಂತ ಪ್ರಶ್ನೆ ಮಾಡಿದ್ರು. ನಾನು ಏವಂ ಸರ್ವದೇಶ ಕಾಲಸ್ಥಿತ ರೂಪಾಣಾಂ ಅಭೇದೆ ವ್ಯೋಮವತ್ ಪಾದಾದ್ಯೇಕದೇಶೇನೈವ ತತ್ರ ತತ್ರ ಅವಸ್ಥಾನಂ ಈಶ್ವರಸ್ಯ ಇತಿ ಅಂತ, ಈಶ್ವರಸ್ಯ ಸ್ಯಾತ್ ಅಂತ ಆ ಪ್ರಶ್ನವನ್ನು ನೋಡಿದ್ದೇವೆ. ಅದಕ್ಕೆ ಉತ್ತರವನ್ನು ಕೂಡ ಕಳೆದ ದಿವಸ ನೋಡಿದ್ದೇವೆ. ಅದನ್ನೇ ಇನ್ನೊಂದು ಸರಿ ಇವತ್ತು ನೋಡ್ತಾ ಇದ್ದೇವೆ. ಆಕಾಶದಂತೆ ಪಾದಾದಿ ಒಂದೊಂದು ಅವಯವದಿಂದ ಒಂದೊಂದು ಕಡೆ ಇದ್ದಾನ ಅವನು, ಹೊರತು ಎಲ್ಲ ಅವಯವಗಳು ಎಲ್ಲ ಕಡೆ ಇಲ್ಲ ಅಂತ ಆಗಬೇಕಾದಿತ್ತು ಅಂತ ಪ್ರಶ್ನೆ. ಆ ಪ್ರಶ್ನವನ್ನೇ ನಾವು ಇನ್ನೊಂದ್ಸರಿ ದೃಢ ಮಾಡ್ಕೊಳ್ಳೋಣ. ಮೊದಲು ಭಾಗವತ ಮೊದಲಾದ ಕಡೆ ಪಾತಾಳಮೇತಸ್ಯ ಹಿ ಪಾದ ಮೂಲಂ, ಪಾತಾಳದಲ್ಲಿ ಆತನ ಪಾದ ಇದೆ ಅಂತ ಭಾಗವತ ವರ್ಣನೆ ಮಾಡಿದೆ. ಅವನ ಕೈಗಳು ಪೂರ್ವ ದಿಕ್ಕಿನಲ್ಲಿ ಒಂದು ಕೈ ಇದೆ, ಪಶ್ಚಿಮ ದಿಕ್ಕಿನಲ್ಲಿ ಮತ್ತೊಂದು. ಚಕ್ರವನ್ನು ಹಿಡಿದ ಕೈ ಪೂರ್ವ ದಿಕ್ಕಿನಲ್ಲಿ, ಶಂಖವನ್ನು ಹಿಡಿದ ಕೈ ದಕ್ಷಿಣ ದಿಕ್ಕಿನಲ್ಲಿ, ಗದೆಯನ್ನು ಹಿಡಿದ ಕೈ ಪಶ್ಚಿಮ ದಿಕ್ಕಿನಲ್ಲಿ, ಪದ್ಮವನ್ನು ಹಿಡಿದ ಕೈ ಉತ್ತರ ದಿಕ್ಕಿನಲ್ಲಿ ಇದೆ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಇದೇ ಪ್ರಶ್ನೆ ಮತ್ತಷ್ಟು ದೃಢ ಆಯ್ತು. ಈಗ ಎಲ್ಲ ಅವಯವಗಳು ಎಲ್ಲ ಕಡೆ ಇಲ್ಲ. ಪಾದ ಒಂದ್ ಕಡೆ ಇದೆ, ಕೈ ಒಂದ್ ಕಡೆ ಇದೆ, ತಲೆ ಮತ್ತೊಂದ್ ಕಡೆ ಇದೆ ಅಂತ ಪ್ರಶ್ನೆ. ಇಲ್ಲಿ ಅದನ್ನು ಒಪ್ಕೊಳ್ಳೋಣ ಅಂತ ಏನಾದ್ರು ಯಾರಾದ್ರೂ ಅಂದ್ರೆ ಅದು ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲ ಭುಗ್ ವೈಶ್ವಾನರ ಪ್ರಥಮ ಪಾದ ಅನ್ನುವ ಮಾಂಡೂಕೋಪನಿಷತ್ತಿನ ಮಾತಿಗೆ ಅದು ವಿರುದ್ಧವಾಗಿದೆ ಅಂತ ಬಂದಿತ್ತು. ಅದನ್ನ ಪೂರ್ಣವಾಗಿ ವಿವರಿಸ್ಲಿಕ್ಕೆ ಆಗಿರ್ಲಿಲ್ಲ ನನಗೆ. ಯಾಕೆ ಪರಮಾತ್ಮನ ಒಂದೊಂದು ಅವಯವಗಳು ಒಂದೊಂದು ಕಡೆ ಇದೆ ಅಂತ ಅನ್ನೋದನ್ನ ಒಪ್ಪೋಣ. ಏನೀಗ ಒಟ್ಟ ಪರಮಾತ್ಮ ಎಲ್ಲ ಕಡೆ ಇದ್ರೆ ಸಾಕು ನಮಗೆ. ಎಲ್ಲ ಅವಯವಗಳು ಎಲ್ಲ ಕಡೆ ಯಾಕಿರ್ಬೇಕು? ಒಂದೊಂದು ಕಡೆ ಒಂದೊಂದು ಅವಯವ ಇದೆ ಅಂತ ಒಪ್ಪೋಣ. ಏನ್ ತೊಂದರೆ ಏನೀಗ ಅಂತ ಒಪ್ಲಿಕ್ಕೆ ಹೋದ್ರೆ ಸಪ್ತಾನೇಂಗ ಏಕೋನವಿಂಶತಿ ಮುಖ ಅಂತ ಮಾಂಡೂಕೋಪನಿಷತ್ತಿನ ಮಾತಿಗೆ ಈ ಒಪ್ಪುವಿಕೆ ವಿರುದ್ಧ ಆಗ್ತದೆ. ಅದು ಅರ್ಥ ಆಗಿಲ್ಲ, ಈಗಲೂ ಸರಿಯಾಗಿ ಅರ್ಥ ಆಗಿಲ್ಲ. ಹೀಗಿರಬಹುದು ಅಂತ ಅನ್ಕೊಂಡಿದ್ದೇನೆ. 7 ಅಂಗಗಳುಳ್ಳಂಥ ಆನೆ, ಸೊಂಡಿಲು, 4 ಕೈ, 2 ಪಾದ ಇರುವಂಥ 7 ಅಂಗವುಳ್ಳಂಥ 19 ಮುಖವುಳ್ಳಂಥ ಭಗವಂತ, ಅವನು ವಿಶ್ವ, ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಉಪನಿಷತ್ತು ಹೇಳ್ತಿದೆ. 7 ಅಂಗವುಳ್ಳವನು ಎಲ್ಲ ಕಡೆ ಇದ್ದಾನೆ. ಒಂದ್ ಕಡೆ ಎಲ್ಲೋ ಸೊಂಡಿಲು, ಇನ್ನೊಂದ್ ಕಡೆ ಎಲ್ಲೋ ಕೈ, ಕಾಲು ಇತ್ಯಾದಿಗಳಲ್ಲ. ಕೈ, 2 ಕಾಲು, 4 ಕೈ, 1 ಸೊಂಡಿಲು, ಹೀಗೆ ಎಲ್ಲವೂ ಇದು ಉಳ್ಳಂತ ರೂಪನೇ ಎಲ್ಲೋ ಕಡೆ ಇದೆ ಅಂತ ಮಾಂಡೂಕೋಪನಿಷತ್ತು ಹೇಳ್ತಿದೆ. ಆ ಶ್ರುತಿಗೆ ನಿಮ್ಮ ಈ ಒಪ್ಪುವಿಕೆ ವಿರುದ್ಧ ಆಯ್ತಲ್ವಾ? ಪೂರ್ವ ಪಕ್ಷಿಗಳು ಏನೋ ಪ್ರಶ್ನೆ ಮಾಡಿಬಿಟ್ರು, ಅದನ್ನ ನೀವು ಇಲ್ಲಿ ಯಾಕೆ ಸಮಸ್ಯೆ ಅಂತ ಒಪ್ಪಿಬಿಟ್ರಿ. ಎಲ್ಲಾ ಅಂಗಗಳಿಂದ ಎಲ್ಲ ಕಡೆ ವ್ಯಾಪ್ತ ಅಲ್ಲ, ಯಾವುದೋ ಒಂದೊಂದು ಅಂಗ ಒಂದೊಂದ್ ಕಡೆ ಇದೆ ಅಂತ ಒಪ್ಪೋಣ ಅಂತ ಅಂದ್ಬಿಟ್ರಿ. ಅದು ಈ ಮಾಂಡೂಕೋಪನಿಷತ್ತಿನ ಮಾತಿಗೆ ವಿರುದ್ಧ ಅಂತ ಈಗ ಪ್ರಶ್ನೆ ಬಂದಾಗ ಅದಕ್ಕೆ ಎಲ್ಲೋ ಒಂದೊಂದು ಅವಯವ ಒಂದೊಂದು ಕಡೆ ಇರೋದಲ್ಲ. ಸರ್ವ ದೇಶಗಳಲ್ಲಿಯೂ ಸರ್ವ ಕಾಲಗಳಲ್ಲಿಯೂ ಸರ್ವ ಜೀವಗಳಲ್ಲಿಯೂ
ಇರುವ ಭಗವಂತನ ರೂಪಗಳು ಪಾಣಿಪಾದಾದಿ ಸಕಲ ಅವಯವ ವಿಶಿಷ್ಟವಾಗಿಯೇ ಇವೆ. ಎಲ್ಲೋ ತುಣುಕು ತುಣುಕಾಗಿರುವುದಲ್ಲ. ಅಣುವಿನಲ್ಲಿ ಇರುವ ಅತ್ಯಂತ ಸೂಕ್ಷ್ಮವಾದ ರೂಪವು ಪಾಣಿಪಾದಾದ್ಯ ಸಂಯುಕ್ತ, ಮಹತ್ತಾದ ರೂಪವು ಪಾಣಿಪಾದಾದಿ ಸಂಯುಕ್ತ. ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಲ್ಲಿರುವಂತಹ ರೂಪಗಳು ಪಾತಾಳದಲ್ಲಿಯೂ ಮತ್ತೆ ಅಂತರಿಕ್ಷ ಲೋಕದಲ್ಲಿಯೂ ದ್ಯುಲೋಕದಲ್ಲಿಯೂ ಇರುವ ರೂಪಗಳೆಲ್ಲವೂ ಪಾಣಿಪಾದಾದಿ ಸಂಯುಕ್ತವೇ ಅಂತ ಅದರ ತಾತ್ಪರ್ಯ. ಅದನ್ನ ಕಳೆದ ದಿವಸ ನೋಡಿದ್ದೀವಿ. ಇದನ್ನು ಸಮಗ್ರ ರೂಪೇಣ ಸರ್ವದೇಶಾದ್ಯವಸ್ಥಾನಂ ಕಥಂ ಹರೇ ರೂಪಬದ್ಧತೆ ಅಂತ ಈಗ ಪ್ರಶ್ನೆ. ಸಮಗ್ರ ರೂಪವುಳ್ಳಂತಹ ಭಗವಂತ ಸಕಲ ದೇಶಗಳಲ್ಲೂ ಸಕಲ ಕಾಲಗಳಲ್ಲೂ ಇದ್ದಾನೆ. ಅವನು ಸೊಂಡಿಲು ಎಲ್ಲ ಕಡೆ ಇದೆ, ಕೈಯು ಎಲ್ಲ ಕಡೆ ಇದೆ, ಕಾಲು ಎಲ್ಲ ಕಡೆ ಇದೆ. ಕಾಲು ಪಾತಾಳದಲ್ಲಿರುವುದಲ್ಲದೆ ದ್ಯುಲೋಕದಲ್ಲೂ ಇದೆ, ತಲೆ ದ್ಯುಲೋಕದಲ್ಲಿರುವುದಲ್ಲದೆ ಪಾತಾಳದಲ್ಲೂ ಇದೆ ಅಂತ ನೀವು ಹೇಗೆಲ್ಲ ಹೇಳೋದು ಅದೆಷ್ಟರ ಮಟ್ಟಿಗೆ ಉಚಿತ? ಹೇಗದು ಅಂದ್ರೆ ನಮಗೆ ನಿಮ್ಗೆ ಸಾಧ್ಯ ಆಗೋದಿಲ್ವಲ್ಲ ಅಂತ ಪ್ರಶ್ನೆ. ಅದಕ್ಕೆ ಸಯೇಕ ಪರಮೇಶ್ವರ, ಅವನು ಪರಮೇಶ್ವರ ಆದ್ರಿಂದ ಅವನಿಗೆ ಸಾಧ್ಯ ಆಗ್ತದೆ, ನಾವು ಪರಮೇಶ್ವರ ಆದ್ರಿಂದ ಸಾಧ್ಯ ಆಗೋದಿಲ್ಲ. ಸಹ ಏಕೋಪಿ ಪರಮೇಶ್ವರತ್ವಾತ್ ತಾದೃಶ ರೂಪೇಣ ಅಭೇದವಾನ್ ಐಶ್ವರ್ಯಾದ್ ರೂಪಮೇಕಂ ಚ ಸೂರ್ಯವದ್ ಬಹುಧೇಯತೆ ಅಂತ ಆಚಾರ್ಯರು ಕೊಟ್ಟಂತಹ ಮಾತಿನ ಉಪನಿಷತ್ ಭಾಷ್ಯದ ಮಾತಿನಲ್ಲಿ ಅದು ಕಂಡು ಬಂದಿದೆ. ನಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಅನ್ನೋ ಸೂತ್ರದಲ್ಲಿ ಐಶ್ವರ್ಯಾದ್ ಬಹುಧೇಯತೆ, ಸೂರ್ಯವದ್ ಬಹುಧೇಯತೆ, ಸೂರ್ಯ ಒಬ್ಬನೇ ಆದ್ರೂ ಎಲ್ಲ ಕಡೆ ಅವನ ಪ್ರತಿಬಿಂಬ ಹೇಗಿರ್ತದ, ಪ್ರತಿಬಿಂಬ ಇರ್ತದೆ ಅನ್ನೋದಕ್ಕಿಂತ ಸೂರ್ಯ ಆಕಾಶದಲ್ಲೂ ಇದ್ದಾನೆ, ಪ್ರತಿಯೊಬ್ಬರ ಕಣ್ಣಿನಲ್ಲಿಯೂ ಕೂಡ ಇದ್ದಾನೆ. ಕಣ್ಣಿನಲ್ಲಿ ಇರುವುದು ಸೂರ್ಯನ ಪ್ರತಿಬಿಂಬ ಅಲ್ಲ, ಸೂರ್ಯನೇ ಎಲ್ಲ ಕಡೆ ಇದ್ದಾನೆ ನಮ್ಮ ಕಣ್ಣಿನಲ್ಲಿ. ಸೂರ್ಯ ಅವನು ಅಂಶ ರೂಪದಿಂದ ಎಲ್ಲ ಕಡೆ ಇರಬಲ್ಲ, ಅವನು ಸಾಂಶ ದೇವತೆ ಆದ್ರಿಂದ ಅಲ್ಲೂ ಇರಬಲ್ಲ ಇಲ್ಲೂ ಇರಬಲ್ಲ. ಹಾಗೆ ಭಗವಂತನು ಕೂಡ ಸಾಂಶ ಉಳ್ಳಂತಹ ದೇವತೆ, ಪ್ರದೇವತೆ ಆದ್ರಿಂದ ಎಲ್ಲ ಕಡೆ ಇರಬಲ್ಲ ಅಂತ ತಾತ್ಪರ್ಯ. ಅದನ್ನೇ ಐಶ್ವರ್ಯ ಅಂತ ಹೇಳಿರೋದು. ಪರಮೇಶ್ವರ ಅಂತ ಹೇಳಿದ್ರಿಂದಲೇ ಬದ್ಧೋ ಬಂಧಾದಿ ಸಾಕ್ಷಿತ್ವಾತ್ ಇತಿ ಸ್ಮೃತಿ ಸೂಚನೇನ ಭೇದೋಕ್ತೇ ಗತಿರಪಿ ಸೂಚಿತ. ಅವನನ್ನೇ ಬದ್ಧ ಅಂತನೂ ವ್ಯವಹಾರ ಮಾಡ್ತಾರೆ. ಬದ್ಧೋ ಬಂಧಾದಿ ಸಾಕ್ಷಿತ್ವಾತ್. ಯಾಕೆ ಅವನು ಬದ್ಧ ಅಂದ್ರೆ ಅವನು ತಾನು ಬಂಧನಕ್ಕೆ ಒಳಗಾದವನಲ್ಲ, ಸಂಸಾರಿಗಳ ಬಂಧನಕ್ಕೆ ಅವನು ಸಾಕ್ಷಿ ಮಾತ್ರ ಅಂತ ಈಗ ಅಲ್ಲೆಲ್ಲ ವರ್ಣನೆ ಮಾಡಿದ್ದಾರೆ. ಇತಿ ಸ್ಮೃತಿ ಸೂಚನೆಯನ್ನ ಇಂಥ ಪುರಾಣ ವಾಕ್ಯಗಳನ್ನು ಆಚಾರ್ಯರು ಆಯಾ ಸೂತ್ರಗಳನ್ನು ವ್ಯಾಖ್ಯಾನಿಸುವಾಗ ಹೇಳಿದ್ದಾರೆ. ಆದ್ರಿಂದ ಭೇದೋಕ್ತೇ ಗತಿರಪಿ ಸೂಚಿತ. ಅನೇಕ ಕಡೆ ಈ ಭಿನ್ನ ಅಂತ ಹೀಗೆ ವ್ಯವಹಾರ ಕಾಣಿಸ್ತಿರ್ತದೆ. ಬದ್ಧೋ ಬಂಧಾದಿ ಸಾಕ್ಷಿತ್ವ ಭಿನ್ನೋ ಭಿನ್ನೇಶು ಸಂಸ್ಥಿತೇ. ಪರಮಾತ್ಮನ ಭಿನ್ನ ಅಂತ ಹೇಳ್ತಾರೆ. ಯಾಕೆ ಭಿನ್ನ ಅಂತ ಹೇಳ್ತಾರೆ ಅಂದ್ರೆ ಅವನು ಸ್ವಯಂ ಭೇದ ಉಳ್ಳವನಾದ್ರಿಂದ ಅಲ್ಲ, ಸ್ವಗತ ಭೇದ ಅವನಲ್ಲಿಲ್ಲ. ಆದ್ರೆ ಭಿನ್ನರಾದ ಬೇರೆ ಬೇರೆ ಜೀವರಲ್ಲಿ ಅವನಿದ್ದಾನಲ್ಲ. ನಾವು, ನೀವು, ಅವರು, ಇನ್ನೊಬ್ರು, ಮತ್ತೊಬ್ರು ಎಲ್ಲರೂ ಕೂಡ ಭಿನ್ನರೇ. ಅವರೊಳಗೆ ಪರಮಾತ್ಮ ಇದ್ದಾನಲ್ಲ, ಆದ್ರಿಂದ ಅವನನ್ನು ಭಿನ್ನ ಅನ್ಬೇಕಷ್ಟೆ. ಹೀಗೆ ಭೇದವನ್ನ ಏನು ಹೇಳಿದ್ದಾರೆ ಅದಕ್ಕೆ ಗತಿಯನ್ನು ಸೂಚನೆ ಮಾಡಿದಾಗಾಯ್ತು ಅಂತದ್ರ ತಾತ್ಪರ್ಯ. ಗತಿ ಅಂದ್ರೆ ಹೇಗೆ ಅರ್ಥ ಮಾಡಬೇಕು ಅನ್ನೋ ರೀತಿ ಅದನ್ನು ತೋರಿಸಿಕೊಟ್ಟಾಗಾಯ್ತು. ಮುಂದೆ 45ನೇ ಗದ್ಯ ಭಾಗ. ನನ್ವೇವಂ ಸರ್ವದೇಶಾದೋ ಹರೇಹೇ ಪಾಣಿಪಾದಾದಿ ಸಮಗ್ರ ರೂಪಾಣಾಂ ಅವಸ್ಥಿತಿ ಮುಪೇತ್ಯ. ಒಪ್ಕೊಂಡ್ರಿ ನೀವು. ಏನ್ ಮಾಡಿದ್ರಿ? ಸರ್ವ ದೇಶಗಳಲ್ಲಿಯೂ, ಎಲ್ಲಾ ದೇಶಗಳಲ್ಲಿಯೂ ಭಗವಂತನ ಪಾಣಿ ಪಾದ ಮೊದಲಾದ ಎಲ್ಲಾ ಅವಯವಗಳು ಇವೆ ಅಂತ ಒಪ್ಕೋತಾ ಇದ್ದೀರಿ. ಒಪ್ಕೊಂಡು ಅವುಗಳಿಗೆ ಅಭೇದವನ್ನು ಹೇಳ್ತಾ ಇದ್ದೀರಿ. ನೀವು ಹೀಗೆ ಹೇಳಿದ್ರೆ ರೂಪವತ್ವ ಯಜ್ಞ ರೂಪವುಳ್ಳವನು ಅಂತ ಆಯ್ತಲ್ಲ. ಅವನು ರೂಪವುಳ್ಳವನು ಅಂದ್ರೆ ಪ್ರಾಕೃತ ರೂಪವುಳ್ಳವನು ಅಂತ ಇವರು ಪ್ರಶ್ನೆ ಮಾಡುವವ್ರ ತಾತ್ಪರ್ಯ. ಪ್ರಾಕೃತ ರೂಪವುಳ್ಳವನು ಅಂತ ಆಗ್ಬಿಟ್ರೆ ಯಜ್ಞ ದತ್ತವತ್ತು ಅನಿತ್ಯತ್ವ ಪ್ರಸಂಗ. ಯಜ್ಞದತ್ತ ಮೊದಲಾದವ್ರು ಹೇಗೆ ಅನಿತ್ಯರಾಗಿದ್ದಾರೋ ಪ್ರಾಕೃತ ರೂಪವುಳ್ಳರಾದ್ರಿಂದ, ಆದ್ರಿಂದ ಇವನು ಕೂಡ ಅನಿತ್ಯನಾಗುವ ಪ್ರಸಂಗ ಬಂತಲ್ಲ ಅಂತ ಹೀಗೆ ಪ್ರಶ್ನೆ.
ಆ ಪ್ರಶ್ನಕ್ಕೆ ಉತ್ತರನು ಕೂಡ ಕೊಡಬೇಕಾಗಿದೆ. ಅದನ್ನು ಅರೂಪವದೇವ ಇತ್ಯಾದಿ ಸೂತ್ರ ಚತುಷ್ಟಯ 4 ಸೂತ್ರಗಳನ್ನು ಒಳಗೊಂಡಂತಹ ಮುಂದಿನ ಅಧಿಕರಣಗಳು ಅದಕ್ಕಾಗಿ ಹೊರಟಿವೆ. ಓಂ ಅರೂಪವದೇವ ಹಿ ತತ್ ಪ್ರಧಾನತ್ವಾತ್ ಓಂ ಅಂತ 3ನೇ ಅಧ್ಯಾಯದ 2ನೇ ಪಾದದ 14ನೇ ಸೂತ್ರ. ರೂಪವತ್ವಾತ್ ಅನಿತ್ಯತ್ವಮಿತಿ ಚೇತ್, ರೂಪವುಳ್ಳವನಾದ್ರಿಂದ ಇವನು ಅನಿತ್ಯ ಆಗಬೇಕಾಗ್ತದಲ್ಲ ಇತಿ ಅಥೋಭಕ್ತಿ. ಅದಕ್ಕೆ ಉತ್ತರ ಕೊಡ್ತಾರೆ, ಅದು ಸರಿಯಲ್ಲ. ಪ್ರಕೃತ್ಯಾದಿ ಪ್ರವರ್ತಕತ್ವೇನ ತದುತ್ತಮತ್ವಾತ್ ನೈವ ರೂಪವದ್ ಬ್ರಹ್ಮ. ಈ ಪರಮಾತ್ಮ ಪ್ರಕೃತಿ ಮೊದಲಾದ ಎಲ್ಲರನ್ನೂ ಕೂಡ ನಿಯಮಿಸಬೇಕಾಗಿದೆ. ಹೀಗೆ ಪ್ರಕೃತಿಯಿಂದ ಹುಟ್ಟಿದ್ದು ಮತ್ತು ಪ್ರಾಕೃತವಾದ ಎಲ್ಲವನ್ನೂ ಕೂಡ ಅವನು ನಿಯಮಿಸಬೇಕಾದ್ರೆ ಇದು ಎಲ್ಲದಕ್ಕಿಂತಲೂ ಅವನು ಭಿನ್ನನೇ ಆಗಿರಬೇಕು. ಅಪ್ರಾಕೃತ ರೂಪವುಳ್ಳವನೇ ಆಗಿದ್ದಾನೆ. ಎಲ್ಲಿ ಪ್ರಾಕೃತ ಶರೀರ ರೂಪ ಇದೆಯೋ ಅವುಗಳಿಗೆ ನಾಶ, ಅಪ್ರಾಕೃತವಾದದ್ದಕ್ಕೆ ನಾಶ ಇಲ್ಲ ಅಂತ ಮತ್ಸ್ಯ ಪುರಾಣ ಹೇಳಿದೆ. ಭೌತಿಕಾನಿ ಹಿ ರೂಪಾಣಿ ಭೂತೇಭ್ಯೋಸೌ ಪರೋಯತಃ ಅರೂಪವಾನತಃ ಪ್ರೋಕ್ತಃ ಕೋ ತದವ್ಯಕ್ತತಃ ಪರೇ ಅಂತ ಮತ್ಸ್ಯ ಪುರಾಣದ ಮಾತು ಸೂತ್ರ ಭಾಷ್ಯದಲ್ಲಿರೋದನ್ನು ಓದ್ತಾ ಇದ್ದೇನೆ. ಎಲ್ಲಾ ಶರೀರಗಳು ಭೌತಿಕವಾಗಿವೆ, ಆದರೆ ಈ ಎಲ್ಲಾ ಭೂತಗಳನ್ನು ಮೀರಿದವನು ಭಗವಂತ. ಆದ್ರಿಂದ ಅವನು ಅಶರೀರಿ, ಅರ್ಥಾತ್ ಪ್ರಾಕೃತ ಶರೀರವುಳ್ಳವನಲ್ಲ. ಪ್ರಕೃತಿಗಿಂತ ಉತ್ತಮನಾಗಿರುವಂತಹ ಈ ಪರಬ್ರಹ್ಮನಿಗೆ ಪ್ರಕೃತಿಯನ್ನು ದಾಟಿರುವುದರಿಂದಲೇ ಪ್ರಾಕೃತ ಶರೀರ ಬರುವುದು ಸಾಧ್ಯ ಇಲ್ಲ. ಪ್ರಾಕೃತ ಶರೀರ ಯಾರಿಗೆ ಬರ್ತದೆ ಅಂದ್ರೆ, ಯಾರು ಪ್ರಾಕೃತ ಶರೀರದ ಅಧೀನದಲ್ಲಿದ್ದಾರೋ ಅವ್ರಿಗೆ ಬರ್ತದೆ, ಪ್ರಕೃತಿಯ ಅಧೀನದಲ್ಲಿದ್ದವ್ರಿಗೆ ಬರ್ತದೆ. ಪ್ರಕೃತಿಯನ್ನೇ ನಿಯಮಿಸುವವನಿಗೆ ಪ್ರಾಕೃತವಾದ ಶರೀರ ಬರುವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಅದು ಆ ರೂಪ ಅಂತ ಅನ್ನೋದ್ರದ್ದು ಅಭಿಪ್ರಾಯ. ಮತ್ತೆ ಪ್ರಕಾಶವಚ್ಚ ಅವೈಯರ್ಥ್ಯಂ ಯದಾ ಪಶ್ಯತೆ ರುಗ್ಮವರ್ಣಂ ಅನ್ನೋ ಸೂತ್ರ, ಅವನು ಪ್ರಾಕೃತವಾದ ರೂಪ ಇಲ್ಲದೆ ಇದ್ರು ಕೂಡ ಅಪ್ರಾಕೃತವಾದ ರೂಪ ಉಳ್ಳವನು ಅಂಥದ್ದೊಂದು ಬೆಳಕು ಆತನಿಗೆ ಇದೆ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ ಅಲ್ಲಿ. ಆದ್ರಿಂದ ಆ ಯಾವ ರೂಪವು ಆ ಯಾವ ಶ್ರುತಿಯು ಕೂಡ ವ್ಯರ್ಥ ಅಲ್ಲ. ಕೆಲವರು ಬೇರೆ ವಾದಿಗಳೆಲ್ಲ ಬಂಗಾರದಂತೆ ಹೊಳೆಯುವ ಬಣ್ಣ ಇದ್ದವನು, ಶುಕ್ಲ ರೂಪ ಉಳ್ಳವನು ಅಂತೆಲ್ಲ ವರ್ಣನೆ ಮಾಡುವ ವೇದವಾಕ್ಯಗಳನ್ನ ಅದೆಲ್ಲ ಸಗುಣ ಬ್ರಹ್ಮನ ಪ್ರತಿಪಾದಕ ಅಂತ ಏನೇನೋ ಹೇಳ್ಬೇಕಾಗ್ತದ ಅವರಿಗೆ. ನಮ್ದು ಹಾಗಲ್ಲ. ಸಗುಣ ಬ್ರಹ್ಮ ಅಂತ ಏನಿಲ್ಲ, ಇರೋವನೇ ಒಬ್ಬ ಬ್ರಹ್ಮ. ಆ ಒಬ್ಬ ಬ್ರಹ್ಮನ ರೂಪ ವೈಶಿಷ್ಟ್ಯವನ್ನೇ ಈ ಎಲ್ಲ ಸೂತ್ರಗಳು ಹೇಳ್ತವೆ. ಮತ್ತೆ ಇನ್ನೊಂದ್ ಕಡೆ ಬಂದಿದೆ, ತಸ್ಮಿನ್ ಶುಕ್ಲಮುತ ನೀಲಮಾಹು ಪಿಂಗಲಂ ಹರಿತಂ ಲೋಹಿತಂ ಚ ಅಂತ ಬೃಹದಾರಣ್ಯಕದಲ್ಲಿ ಅವನಿಗೆ ಇಷ್ಟೆಲ್ಲ ರೂಪಗಳನ್ನು ವರ್ಣನೆ ಮಾಡಿದ್ದಾರೆ. ಪಿಂಗಲ, ಹರಿತ, ಶುಕ್ಲ ಮೊದಲಾದ ರೂಪಗಳಿವೆ ಅಂತ ಹೇಳಿ. ಮತ್ತೆ ಆ ರೂಪಗಳನ್ನು ವರ್ಣನೆ ಮಾಡಿರುವುದು ಯಾವುದು ಕೂಡ ಆಕಸ್ಮಿಕ ಅಲ್ಲ. ರೂಪಗಳನ್ನು ವರ್ಣನೆ ಮಾಡುವ ತಾತ್ಪರ್ಯ ಇದೆ ಶ್ರುತಿಗೆ. ಹಿರಣ್ಯಶ್ಮಶ್ರು ಹಿರಣ್ಯನಖಃ ಆಪಾದನಖ ಸರ್ವಯೇವ ಹಿರಣ್ಯ ಛಾಂದೋಗ್ಯ. ಬಂಗಾರದ ಬಣ್ಣವುಳ್ಳ ಗಡ್ಡ, ಮೀಸಿ ಇತ್ಯಾದಿಗಳನ್ನು ಹೊಂದಿದ್ದಾನೆ. ಏನಮೇವಂ ವೇದ, ಅವನು ಕೂಡ ಸುಖ ಸ್ವರೂಪನಾಗ್ತಾನೆ ಅಂತೆಲ್ಲ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಯಾವ ವರ್ಣನೆಯೂ ಕೂಡ ವ್ಯರ್ಥ ಅಲ್ಲ, ಅವು ತಪ್ಪು ಅಲ್ಲ. ವಿಲಕ್ಷಣವಾದ ರೂಪವುಳ್ಳವನವನು ಅಂತ ಅದರ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ನಾನು ಮೊದಲು ಹೇಳಿದ್ದು ಹಿರಣ್ಯಶ್ಮಶ್ರು ಹಿರಣ್ಯನಖ ಆಪಾದನಖ ಸರ್ವಯೇವ ಹಿರಣ್ಯ ಅಂತ ಬಂದಿದೆ. ಭಾಗವತ ತಾತ್ಪರ್ಯದಲ್ಲಿ ಆನಂದಶ್ಮಶ್ರು ಆನಂದ ನಖಃ ಏನಮೇವಂ ಆನಂದಂ ವೇದ. ಯಾರು ಭಗವಂತ ಆನಂದ ಸ್ವರೂಪ, ಆನಂದಮಯವಾದ ಗಡ್ಡ ಮೀಸೆ ಉಳ್ಳವನು ತಿಳಿತಾರೋ ಆನಂದ ಏವ ಸ್ವಭವತೆ, ಅವನು ಆನಂದ ರೂಪವನ್ನೇ ಪಡಿತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಹಾಗೆ ಈಗ ಇಂಥ ಒಂದು ಫಲ ಹೇಳಿರುವುದರಿಂದ ಅವನು ಖಂಡಿತವಾಗಿಯೂ ರೂಪರಹಿತ ಅಲ್ಲ. ಅವನನ್ನ ರೂಪ ಉಳ್ಳವನು ಅಂತ ವರ್ಣನೆ ಮಾಡುವ ತಾತ್ಪರ್ಯ ಇದೆ ಶ್ರುತಿಗೆ ಅಂತ ನಾವು ಅದನ್ನು ತಿಳಿಬೇಕು. ಇದು ಅಲ್ಲಿ ಬಂದಿರೋ ಸೂತ್ರ. ಮತ್ತೆ ಆಹಚ ತನ್ಮಾತ್ರ ಅಂತ 16ನೇ ಸೂತ್ರ. ನಾನು ಭಾಗವತ ತಾತ್ಪರ್ಯದಲ್ಲಿರೋದನ್ನ ನೆನಪು ಮಾಡಿಕೊಂಡೆ. ಆ 16ನೇ ಸೂತ್ರದಲ್ಲಿ ಬಂದಿರೋ ಸಂಗತಿಯು ಕೂಡ ಅದನ್ನೇ ಹೇಳ್ತಾ ಇದೆ. ಏನಂತ, ಆನಂದ ಮಾತ್ರನಾದವನು, ಪುರಾಣನಾದವನು,
ಬಹುರೂಪವುಳ್ಳವನು, ಇಂಥ ಭಗವಂತ ಜೀವರಲ್ಲಿದ್ದಾನೆ ಅಂತ ಯಾರು ತಿಳಿತಾರೋ ಅವರು ಶಾಶ್ವತವಾದ ಸುಖ ಪಡಿತಾರೆ ಅಂತ ಹೇಳಿದ್ದಾರೆ. ಮತ್ತು ಹೀಗೆ ಅದರ ಫಲ ಹೇಳಿದ್ದಾರೆ. ಭಗವಂತನನ್ನ ಆಕಾರವುಳ್ಳವನು ಅಂತ ಉಪಾಸನೆ ಮಾಡಿದ್ರೆ ಫಲವನ್ನು ವರ್ಣನೆ ಮಾಡಿದ್ದಾರೆ. ಅದರಿಂದ ಅವನು ಖಂಡಿತ ರೂಪರಹಿತ ಅಲ್ಲ, ಜಾಜ್ಯವಲ್ಯಮಾನವಾದ ರೂಪ ಉಳ್ಳವನು ಅಂತ ಅದರ ತಾತ್ಪರ್ಯ. ಸರಿ, ಇಲ್ಲಿ ತತ್ವಮಂಜರಿಯಲ್ಲಿ ಅರೂಪಂ ಅವ್ಯಯಂ, ಅದು ರೂಪರಹಿತವಾಗಿದೆ, ಅವ್ಯಯ ನಾಶರಹಿತವಾಗಿದೆ, ತದರೂಪಂ ಅನಾಮಯಂ, ಸಕಲ ದೋಷರಹಿತವಾಗಿದೆ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಅಂತ ಇತ್ಯಾದಿ ಶ್ರುತಿ ಅಪ್ರಾಮಾಣ್ಯಂ ಚ ಸ್ಯಾತ್. ಶ್ರುತಿ ಹೇಳ್ತಾ ಇದೆ ಅವನಿಗೆ ಯಾವುದೇ ರೂಪ ಇಲ್ಲ ಅಂತ, ನೀವು ಅಂತ ಒಂದು ರೂಪವನ್ನು ವರ್ಣನೆ ಮಾಡ್ತಾ ಇದ್ದೀರಿ. ಹೀಗೆ ಮಾಡಿಬಿಟ್ರೆ ಆ ರೂಪವನ್ನು ನೀವು ವರ್ಣನೆ ಮಾಡಿದರೆ ಆ ಭಗವಂತನ ರೂಪ ಇಲ್ಲ ಅಂತ ವರ್ಣನೆ ಮಾಡುವ ವೇದವಾಕ್ಯದಿಂದ ವಿರೋಧನೂ ಬರ್ತದೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ಇವೆಲ್ಲ ಸೂತ್ರಗಳು ಹೊರಟಿವೆ. ಅದನ್ನು ಸರ್ವರೂಪೇಶ್ವಭೇದವಾನ್ ಸರ್ವದೇಶೇಶು ಕಾಲೇಶು ಸರ್ವರೂಪೇಶು, ಎಲ್ಲ ಥರದ ರೂಪಗಳು ಅವನಿಗಿದ್ದೇ ಇವೆ, ಬಣ್ಣಗಳು ಕೂಡ ಅವನಿಗಿದ್ದೇ ಇವೆ ಅಂತ ವರ್ಣನೆ ಮಾಡಿದ್ದಾರೆ. ಅದರ ಸೂತ್ರದ ಅರ್ಥಗಳನ್ನು ನಾನು ಮೊದಲೇ ಹೇಳಿದೆ ಅಷ್ಟೆ. ಇದೇ ಅಧ್ಯಾಯದ 17ನೇ ಸೂತ್ರದಲ್ಲಿ ಶುದ್ಧ ಸ್ಫಟಿಕ ಸಂಕಾಶಂ ವಾಸುದೇವಂ ನಿರಂಜನಂ ಚಿಂತಯೀತ ಯತಿರ್ನಾನ್ಯಂ ಜ್ಞಾನರೂಪಾತ್ ಋತೆ ಹರೇಹೇ. ಜ್ಞಾನಾನಂದಮಯವಾದ ಶರೀರವುಳ್ಳವನು ಭಗವಂತ, ಅವನನ್ನು ಧ್ಯಾನಿಸಬೇಕೇ ಹೊರತು ಇನ್ಯಾರನ್ನು ಧ್ಯಾನಿಸಬಾರದು ಅಂತ ಅದರ ತಾತ್ಪರ್ಯ. ಹೀಗೆ ಭಗವಂತನಿಗೆ ನಾನಾ ಥರದ ಬಣ್ಣವುಳ್ಳ ರೂಪಗಳನ್ನು ಶಾಸ್ತ್ರವೇ ವರ್ಣನೆ ಮಾಡಿರುವುದರಿಂದ ಅರೂಪ ಅಂತ ಎಲ್ಲಾದ್ರೂ ಬಂದ್ರೆ ಪ್ರಾಕೃತ ರೂಪರಹಿತ ಅಂತ ಅರ್ಥ ಮಾಡಬೇಕು. ಅಪಾದಂ ಅಚಕ್ಷು ಅಂತೀಗೆಲ್ಲ ಈಶಾವಾಸ್ಯದಲ್ಲೆಲ್ಲ ಆ ಥರದ ವರ್ಣನೆ ಬಂದ್ರೆ ಅಲ್ಲೆಲ್ಲ ಕಡೆನೂ ಕೂಡ ಪ್ರಾಕೃತವಾದ ಪಾದ ಇಲ್ಲ, ಪ್ರಾಕೃತವಾದ ರೂಪ ಇಲ್ಲ ಅಂತಾನೆ ಅದನ್ನ ಅರ್ಥೈಸಬೇಕು ತಾತ್ಪರ್ಯ. ಅಲ್ಲಿಗೆ 45ನೇ ಗದ್ಯ ಭಾಗ ಸಮಾಪ್ತವಾಗಿದೆ.